ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಒಂದು ಸ್ವಲ್ಪ ಗಿಡಗಳದ್ದೆಲ್ಲ ಕೆಲಸ ಇತ್ತು. ಸೊ ಹಂಗಾಗಿ ಅದನ್ನು ಮಾಡ್ಕೋತಾ ಇದ್ವಿ. ನೋಡಿ, ಇಲ್ಲಿ ಪುದೀನ ಸೊಪ್ಪಿದು ಎಷ್ಟು ಚೆನ್ನಾಗಾಗಿದೆ ಪುದೀನ ಸೊಪ್ಪು. ಆಮೇಲೆ ಇದು ಟೊಮೆಟೊ ಗಿಡ. ಸೊ ಟೊಮೆಟೊ ಕೂಡ ಚೆನ್ನಾಗಿ ಹಣ್ಣಾಗ್ತಾ ಇದೆ. ಸೊ ಟೊಮ್ಯಾಟೋದು, ಆಮೇಲೆ ತುಳಸಿ ನೋಡಿ, ಈ ಪಾಟ್ ಅಂದರೆ 4-5 ಪಾಟ್ ಒಳಗಡೆ ತುಳಸಿಯನ್ನು ಹಾಕಿದ್ವಿ. ಸೊ ಎಲ್ಲ ಕಡೆನೂ ಚೆನ್ನಾಗಾಗಿದೆ ತುಳಸಿನೂ. ಅಂದರೆ ಈ ಪೂರ್ತಿ ಸ್ಟ್ಯಾಂಡ್ ಏನಿದೆ ಅಲ್ಲ, ಇದು ಪೂರ್ತಿ ತುಳಸಿ ಗಿಡದೇನೆ ಸ್ಟ್ಯಾಂಡ್ ಇದು. ಆಮೇಲೆ ಇದು ನೆಕ್ಸ್ಟು ಬಂದು ಇದು ಎಷ್ಟು ಉದ್ದ ಇದೆ ಗಿಡ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇದು ಬ್ರಹ್ಮಕಮಲದ್ದು. ಆಮೇಲೆ ನೆಕ್ಸ್ಟು ಇದು ಅಜ್ವಾನದ ಎಲೆ ಗಿಡ. ಇದು ಅಂದರೆ ದೊಡ್ಡಪತ್ರೆ ಎಲೆ ಗಿಡ ಅಂತಾರಲ್ಲ, ಸೊ ಅದು. ಆಮೇಲೆ ನೆಕ್ಸ್ಟು ಅದ್ರ ಮುಂದೆ ನಾವು ಏನಿಲ್ಲಿ ಬ್ರಾಹ್ಮಿ ಗಿಡನ ಹಚ್ಚಿದ್ವಿ. ಸೊ ಇದ್ರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು ಬ್ರಾಹ್ಮಿ ಗಿಡ. ಸೊ ಇಷ್ಟೇ ಗಿಡಗಳು, ತುಂಬಾ ಸ್ವಲ್ಪ ಜಾಗ ಇದೆ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾವು ಜಾಗನ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಗಿಡಗಳನ್ನು ಹಚ್ಚಿದ್ದೀವಿ. ನಮ್ಮ ಮನೆಯವರಿಗೆ ಗಿಡಗಳಂತಂದರೆ ತುಂಬಾ ಇಷ್ಟ. ಸೊ ಅವ್ರದ್ದೇ ಕೆಲಸ ಇದು ಗಿಡಗಳನ್ನು ಮೇಂಟೈನ್ ಮಾಡೋದೆಲ್ಲನೂ. ಸೊ ಹಂಗಾಗಿ ಅವರೆಲ್ಲನೂ ಪಾಟ್ ಒಳಗಡೆ ತೆಗೆದು ಹಚ್ಚೋದು ಅದೆಲ್ಲನೂ ಮಾಡ್ತಾಯಿರ್ತಾರೆ. ಆಮೇಲೆ ಇಲ್ಲಿ ನೀಮ್ ಮಿಕ್ಸ್ ಅಂತ ಹಾಕ್ತಾಯಿದ್ದಾರೆ ನೋಡಿ. ಅಂದರೆ ಗಿಡಗಳಲ್ಲಿ ಹುಳ ಬರಬಾರ್ದು ಅಂತ ಹೇಳಿ ನೀಮ್ ಮಿಕ್ಸ್ ಅದೆಲ್ಲನೂ ಹಾಕ್ತಾಯಿದ್ದಾರೆ. ಆಮೇಲೆ ನಾವು ಹೂವಿನ ಗಿಡ ಅದೆಲ್ಲ ಹಚ್ಚಿದ್ವಲ್ಲ, ಸೊ ಹಾಗಾಗಿ ಅದರದ್ದು ಫರ್ಟಿಲೈಸರ್ ಎಲ್ಲನೂ ಇದು. ಈ ಬ್ರಹ್ಮಕಮಲದ ಗಿಡ ಏನಿದೆಯಲ್ಲ, ಇದನ್ನು ಇನ್ನೊಂದು ಪಾಟಲ್ಲಿ ಹಚ್ಚಬೇಕು ಅಂತ ಹೇಳಿ ಸೊ ಅದನ್ನು ಕೂಡ ಹಚ್ತಾ ಇದ್ದಾರೆ. ಎಲೆಯಿಂದನೇ ಹಚ್ಚಬೇಕಂತ ಇದು. ಸೊ ಹಂಗಾಗಿ ಒಂದು ಪಾಟಲ್ಲಿ ಮಣ್ಣು ಹಾಕಿ ಬರೀ ಎಲೆಯನ್ನೇ ಹಚ್ತಾ ಇದ್ದಾರೆ ನೋಡಿ. ಈ ಥರ ನಾವು ಬ್ರಹ್ಮಕಮಲದ ಎಲೆ ಇರುತ್ತಲ್ಲ ಅದನ್ನೇ ಇದರೊಳಗಡೆ ಹಚ್ಚೋದು. ಸೊ ನಾವು ತಂದಿದ್ದು ಕೂಡ ಹಂಗೆ ಬರೀ ಎಲೆಯನ್ನು ಮಾತ್ರ ಹಚ್ಚಿದ್ದು. ಅಷ್ಟು ದೊಡ್ಡ ಗಿಡ ಬೆಳೆದಿದೆ ಇದು. ನನ್ನ ಹಸ್ಬೆಂಡು ಈ ಕಡೆ ಗಿಡದ್ದೆಲ್ಲನೂ ಕೆಲಸ ಮುಗಿಸ್ತಾ ಇದ್ದರು. ಸೊ ಹಂಗಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಆಯಿತು ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಡುಗೆ ಮನೆಗೆ ಬಂದೆ. ಸೊ ನೋಡಿ, ನಮ್ಮ ವಾಸಕ್ಕೆ ನೋಡಿ ಆಟ ಆಡ್ತಾ ಇದ್ದಾನೆ. ಆಮೇಲೆ ನಮ್ಮ ಅಕ್ಕ ಊರಿಂದ ಇದೆಲ್ಲನೂ ಕಳಿಸಿದ್ದು, ಸೋರೆಕಾಯಿ, ಪಪ್ಪಾಯ ಇದೆಲ್ಲನೂ ಅವ್ರ ತೋಟದಲ್ಲಿ ಹಾಕಿದ್ದು. ನಮ್ಮ ತಮ್ಮ ನಮ್ಮ ದೊಡ್ಡಕ್ಕನ ಊರಿಗೆ ಹೋಗಿದ್ನಲ್ಲ, ಸೊ ಆವಾಗ ತಂದು ಕೊಟ್ಟಿದ್ದ ಇದು. ನೋಡಿ, ಇವಾಗ ನಾನು ಸೋರೆಕಾಯಿಂದ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಸೋರೆಕಾಯಿ ತುಂಬ ಯೂಸ್ ಮಾಡಲ್ಲ, ಬಟ್ ದೋಸೆಗೆ ಯೂಸ್ ಮಾಡ್ತೀನಿ. ರೆಗ್ಯುಲರಾಗಿ ನಾನು ಸೋರೆಕಾಯಿಂದ ದೋಸೆನೇ ಜಾಸ್ತಿ ಮಾಡೋದು. ಸೊ ಹಂಗಾಗಿ ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ಸೋರೆಕಾಯನ್ನು ಎಲ್ಲ ಸಿಪ್ಪೆ ತೆಗೆದು ಬಿಡಿಸಿ ಇಡ್ತಾಯಿದ್ದೀನಿ. ಇದನ್ನು ಪೂರ್ತಿ ಎಳೆಯಾಗಿದ್ದರೆ ಬೀಜ ಕೂಡ ಏನು ತೆಗೆಯೋದು ಬೇಕಿಲ್ಲ ಒಳಗಡೆದು. ಈ ಸೋರೆಕಾಯಿ ದೋಸೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೋರೆಕಾಯಿ ದೋಸೆ. ನೋಡಿ, ಈ ಥರ ಒಳಗಡೆ ಇರುವಂತಹ ಬೀಜ ಎಲ್ಲನೂ ತೆಕ್ಕೋಬೇಕು. ಅದಾದ ನಂತರ ಇದನ್ನು ನಾವು ಹೆಚ್ಕೋಬೇಕು. ನಾವು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದು ನಾವು ಮಿಕ್ಸಿ ಮಾಡ್ಕೋಬೇಕು. ಸೊ ಹಂಗಾಗಿ ಮೀಡಿಯಮ್ ಸೈಜಲ್ಲಿದ್ದರೂ ಕೂಡ ನಡೆಯುತ್ತೆ. ಇದನ್ನು ರವೆಯಲ್ಲಿ ಕೂಡ ಮಾಡ್ಬೋದು. ರವೆಯಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಹಿಂದಿನ ದಿವಸ ಅಕ್ಕಿಯನ್ನು ನೆನೆ ಇಟ್ಟಿದ್ದೆ. ಸೊ ಹಂಗಾಗಿ ನಾನು ನೆನೆಸಿರೋ ಅಕ್ಕಿಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನೆನೆಸಿರುವಂಥ ಅಕ್ಕಿ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನೊಂದು 3-4 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು. ಸೊ ಇಷ್ಟನ್ನು ಹಾಕಿ ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಯಾಕಂದರೆ ನಾನು ರವೆಯಿಂದ ತುಂಬ ಸತಿ ಮಾಡಿದ್ದೆ ಈ ಸೋರೆಕಾಯಿ ದೋಸೆ. ಸೊ ಹಂಗಾಗಿ ಅಕ್ಕಿಯಲ್ಲಿ ಕೂಡ ಮಾಡಿ ನೋಡೋಣ ಅಂತ ಹೇಳಿ ನಾನು ಅಕ್ಕಿಯನ್ನು ನೆನೆಯಿಟ್ಟು ಸೊ ಅಕ್ಕಿಯಿಂದನೇ ಇವತ್ತು ಮಾಡ್ತಾಯಿದ್ದೀನಿ. ನಾವು ಅಕ್ಕಿಯಿಂದ ಮಾಡಿದ್ರೆ ಸೆಟ್ ದೋಸೆ ಥರನೂ ಹಾಕೋಬೋದು, ಮಸಾಲೆ ದೋಸೆ ಥರನೂ ಹಾಕೋಬೋದು. ಬಟ್ ರವೆಯಲ್ಲಿ ಮಾಡಿದ್ರೆ ನಾವು ಪೂರ್ತಿಯಾಗಿ ತೆಳ್ಳಗೆ ಹಾಕೋಬೇಕಾಗತ್ತೆ. ಅಂದರೆ ಬರೀ ಮಸಾಲೆ ದೋಸೆ ಥರ ಹಾಕೋಬೇಕಾಗತ್ತೆ. ಸೊ ಇದನ್ನು ಟ್ರೈ ಮಾಡಿದ್ರೆ ಸೊ 2 ರೀತಿ ಮಾಡ್ಕೋಬೋದು ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಅಕ್ಕಿ ನೆನೆಸಿರುವ ನೀರು ಸ್ವಲ್ಪ ಗಿಡಕ್ಕೆ ಹಾಕಿದ್ರೆ ಆಯಿತು ಅಂತ ಹೇಳಿ ಸೊ ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಸೊ ಇವಾಗ ನೆಕ್ಸ್ಟು ನಾನಿಲ್ಲಿ ನೆನೆಸಿರುವಂಥ ಅಕ್ಕಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಚ್ ವೈಸಾಗಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಂದರೆ ಉದ್ದಿನಬೇಳೆ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅಲ್ಲ, ಸೊ ಅದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಈ ನಾವು ಸೋರೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೋಬೇಕು. ನೆಕ್ಸ್ಟು ನಾನಿಲ್ಲಿ ಅದೇ ಜಾರ್ಗೆ ಶುಂಠಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ. ಆಮೇಲೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನೊಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು ಹಾಕೋಬೇಕು. ಆಮೇಲೆ ನೆಕ್ಸ್ಟು ಜೀರಿಗೆ ಹಾಕೋಬೇಕು. 1 ಸ್ಪೂನ್ ಆಗೋಷ್ಟು ಜೀರಿಗೆ. ನೀವು ಬೇಕಂದರೆ ಇಂಗು ಕೂಡ ಹಾಕೋಬಹುದು, ಬಟ್ ನಾನಿಲ್ಲಿ ಬರೀ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವಿಲ್ಲಿ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಸೊ ಇದು ತುಂಬ ಚೆನ್ನಾಗಿ ರುಬ್ಬಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ.
ನೀವು ಬೇಕಿದ್ದರೆ ರುಬ್ಕೊಳ್ಳುವಾಗ ಈರುಳ್ಳಿ ಕೂಡ ಹಾಕೋಬೋದು, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬರೀ ಸೋರೆಕಾಯಿ ಆಮೇಲೆ ಜೀರಿಗೆ ಎಲ್ಲ ಮೆಣಸಿನ್ಕಾಯಿ ಇದೆಲ್ಲನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಇಷ್ಟ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಬೇಕು ಅಂತ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ದೋಸೆ ಹದಕ್ಕೆ ಮಾಡ್ಕೋಬೇಕು ಇದನ್ನು. ಈ ಕಡೆ ದೋಸೆ ಹಂಚು ಕೂಡ ಚೆನ್ನಾಗಿ ಕಾದಿತ್ತು. ಸೊ ಹಂಗಾಗಿ ಒಂದು ಸತಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ದೋಸೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ದೋಸೆ ಚೆನ್ನಾಗಿ ಏಳುತ್ತೆ. ಸೊ ಇದನ್ನು ಹಾಗೆ ಕೂಡ ಮಾಡ್ಕೋಬೋದು, ಬಟ್ ತುಪ್ಪ ಹಾಕಿ ಮಾಡಿದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ತುಪ್ಪ ಹಾಕದೆ ಕೂಡ ಅಂದರೆ ಎಣ್ಣೆ ತುಪ್ಪ ಏನೂ ಹಾಕದೆ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಹೇಳುತ್ತೆ ದೋಸೆ. ಸೊ ನಾನಿಲ್ಲಿ ಫಸ್ಟ್ ದೋಸೆ ಇದನ್ನು ತುಪ್ಪ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ದೋಸೆ ತೋರಿಸ್ತೀನಿ, ಅದನ್ನು ನಾನು ತುಪ್ಪ ಎಣ್ಣೆ ಏನೂ ಹಚ್ಚಿಲ್ಲ. ಸೊ ಹಾಗೇ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಾಸ್ಟ್ ಐರನ್ ತವ ಮೇಲೆ ಮಾಡ್ಕೊತಾ ಇದ್ದೀನಿ. ಸೊ ಆದರೂ ಕೂಡ ನಾನು ತುಪ್ಪ ಎಣ್ಣೆ ಏನೂ ಹಚ್ಚದೇನೆ ಮಾಡಿ ತೋರಿಸ್ತೀನಿ. ನೋಡಿ ಸೆಕೆಂಡ್ ದೋಸೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೋರೆಕಾಯಿ ದೋಸೆದು. ಸೊ ನೋಡಿ ನೆಕ್ಸ್ಟ್ ನಾನಿಲ್ಲಿ ತುಪ್ಪ ಎಣ್ಣೆ ಏನೂ ಹಚ್ಚದೇನೆ ಸೊ ಹಾಗೇ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು, ಆರಾಮಾಗಿ ಇಳುತ್ತೆ ದೋಸೆ. ಆಮೇಲೆ ನಾನು ಈ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಪನ್ನೀರ್ ಗ್ರೇವಿಯನ್ನು ಮಾಡಿದ್ದೆ. ಅಂದರೆ ಪನ್ನೀರ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ, ಸೊ ಅದೇ ಥರನೇ ಪನ್ನೀರನ್ನು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ಬಿಟ್ಟು ಪನ್ನೀರ್ ಗ್ರೇವಿ ಥರ ಮಾಡೋದು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ.